पिछले गुरुवार के दिन यहाँ की कर्नाटक कांग्रेस सरकार ने एक कैबिनेट मीटिंग में गलत निर्णय लिया है। वो निर्णय ये है 2022 में महाशिवरात्रि के दिन आलंद में लाडले मशाक दरगाह के अंदर एक शिवलिंग है। शिवलिंग पूजा करने को हमारा संत लोग और जनप्रतिनिधि ऑफिसर्स गए थे। पूजा करने वक्त ही उसके मंदिर के ऊपर पत्थरबाजी हुआ। बाहर आने के बाद डीसी एसपी कार को हमला किया, डीसी को भी हमला किया और एसपी के ऊपर भी हमला हुआ। संतों के ऊपर पत्थरबाजी हुआ। इसके वास्ते 8 केस उनके ऊपर एफआईआर हुआ था। 4 साल हुआ। वहां की BR पाटिल एमएलए, यहाँ की कनिजा फातिमा उत्तर का एमएलए और यूटी कादर, यहाँ की इंचार्ज मिनिस्टर प्रियंका खरगे के सिफारिश में वो 7 से 8 केस वापस लिया है। मेरा प्रश्न ये है, ये सरकार को किसान के तरफ से जो प्रतिभटन किया उनका वापस ले लो, परवाह नहीं, और राज्य के तरफ से जो वापस लिया है वो ठीक है, लेकिन राज्य के पुलिस के ऊपर जो हमला किया और केंद्र मंत्री के ऊपर हमला किया, सो केस आप वापस लिया है, तो कैसा सरकार आप चल रहा है? गुंडागर्दी करने वालों को आप सपोर्ट कर रहा है, ये तो गलत बात है। इसके वास्ते देखो, कल भटकल में एक हमला हुआ, हिंदू मंदिर तोड़ दिया है मुसलमानों ने, क्योंकि हमारे साथ कांग्रेस सरकार है बोल के ऐसा एक जो मामला खराब करने के लिए एक कांग्रेस सरकार प्रचोदन कर रहा है, ये तो ठीक नहीं है। गलत रास्ता ये कांग्रेस जा रहा है। जो आप वापस ले आए ना, वो स्टॉप करना चाहिए, तुरंत स्टॉप करना चाहिए, क्योंकि ये गुंडा को कोर्ट से शिक्षा मिलना चाहिए, नहीं तो ऐसा ही इधर दंगा बढ़ता जाता है। इसके कारण कांग्रेस होता है। आप नहीं ले तो हम हाईकोर्ट जाके उसके खिलाफ हम लड़ने वाला है। शिवसेना की तरफ से आज शिवसेना की तरफ से, हाँ, आज शिवसेना के तरफ से और हिंदू संगठनों के तरफ से सब मिलके आज प्रोटेस्ट किया है। बहुत अच्छा प्रोटेस्ट हुआ है, प्रोटेस्ट यशस्वी हुआ है। बोलो भारत माता की जय श्री राम। ಆಳಂದ ಶ್ರೀ ರಾಘವ ಚೈತನ್ಯ ಶಿವಲಿಂಗದ ಒಂದು ಶಿವರಾತ್ರಿ ಪೂಜೆದಂದು ಪೂಜೆ ಮಾಡಲು ಹೋದಂತ ಸಂದರ್ಭದಲ್ಲಿ ಆದಂತ ಗಲಭೆಕೋರರ ಮೇಲೆ ಹಾಕಿದಂತ ಕೇಸನ್ನು ಹಿಂಪಡೆದಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಹಮ್ಮಿಕೊಂಡಂತ ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರುವಂತ ಪೂಜ್ಯರಾದಂತ ಹಿಂದೂ ಹುಲಿಯಾದಂತ ಹಿಂದೂ ಹೃದಯ ಸಾಮ್ರಾಟ್ ಆದಂತ ಶ್ರೀ ಆಂದೋಲ ಅಪ್ಪ ಗುರುಗಳ ಪಾದಗಳಲ್ಲಿ ವಂದಿಸುತ್ತಾ, ಹಾಗೂ ಅವರ ಜೊತೆಯಲ್ಲಿ ಬಂದಂತ ಪಾಳ ಅಪ್ಪ ಅವರ ಗುರುಗಳ ಪಾದಗಳಲ್ಲಿ ವಂದಿಸುತ್ತಾ, ಹಾಗೂ ಮಿಣಿಜ್ಗಿ ಅಪ್ಪ ಅವರ ಪಾದಗಳಲ್ಲಿ ವಂದಿಸುತ್ತಾ, ಓಂಕಾರ ಬೆಣ್ಣೂರ್ ಶ್ರೀಗಳ ಪಾದಗಳಲ್ಲಿ ವಂದಿಸಿ, ಮತ್ತು ಇಲ್ಲಿ ಸೇರಿದಂತ ಎಲ್ಲ ಹಿಂದೂ ಸಹೋದರ ಸಹೋದರಿಯರೇ ಹಾಗೂ ಎಲ್ಲ ಮಾಧ್ಯಮದವರು, ಇವತ್ತು ನಾವೆಲ್ಲ ಸೇರಿದಂತ ವಿಷಯ ತಮ್ಗೆ ಗೊತ್ತಿದೆ. ಇದು 2 ನಿಮಿಷನ ಹೇಳ್ಬೇಕು ಅಂತಂದ್ರ, ಇದು ಯಾವಾಗ ಪ್ರಾರಂಭ ಆಯ್ತು ಅಂತಂದ್ರೆ 2021ರಲ್ಲಿ ಆಳಂದ್ ಲಾಡ್ಲೆ ಮಶಾಕ್ ದರ್ಗಾ ಆವರಣದಲ್ಲಿ ಒಂದು ರಾಘವ ಚೈತನ್ಯ ಅವರ ಒಂದು ಸಮಾಧಿ ಇದೆ. ಆ ಸಮಾಧಿ ಮೇಲೆ ಶಿವಲಿಂಗ ಇದೆ. ಆ ಶಿವಲಿಂಗ 100 ವರ್ಷದಿಂದ ನಾವು ಹಿಂದೂಗಳು ಅಲ್ಲಿ ಹೋಗಿ ದಿನಾಲು ಪೂಜೆ ಮಾಡ್ತೀವಿ. ಅಲ್ಲಿ ಒಬ್ರು ದರ್ಗಾ ಜೋಶಿ ಅಂತಂದು ಒಬ್ರಿಗೆ ಅಲ್ಲಿ ನೇಮಕನೇ ಇದ್ದಾರೆ. ದಿನಾಲು ಹೋಗಿ ಅವ್ರು ಪೂಜೆ ಮಾಡ್ತಿದ್ರು ಆ ದರ್ಗಾಕ್ಕೆ, ಇದು ಶಿವಲಿಂಗಕ್ಕೆ. ಆದ್ರೆ ಏಕಾಏಕಿ ಅಲ್ಲಿ ಏನಾಗ್ತದ ಅಂತಂದ್ರ ಆ ಲಿಂಗದ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡ್ತಾರ. ಮಲಮೂತ್ರ ವಿಸರ್ಜನೆ ಮಾಡೋದು ಮಾಹಿತಿ ನಮಗ ಏನು ದರ್ಗಾ ಜೋಶಿ ಅವ್ರು ತಂದು ಕೊಟ್ಟು ಬಳಕ ನಾವೆಲ್ಲ ಹಿಂದೂಗಳು ಸೇರಿ ಅದನ್ನು ಖಂಡಿಸಿ ಒಂದು ಪ್ರತಿಭಟನೆ ಮಾಡ್ತೀವಿ. ಪ್ರತಿಭಟನೆ ಮಾಡಿದ ನಂತರ ನಮ್ಮ ತಂದೆಯವರು ಅವತ್ತ ಆಳಂದ ಶಾಸಕರಾಗಿದ್ದರು ಸುಭಾಷ್ ಗುತ್ತದಾರ್ ಅವರು ಮತ್ತೆ ಈ ರೀತಿ ಅಹಿತಕರ ಘಟನೆ ಆಗಬಾರ್ದು, ಸಮಾಜದಲ್ಲಿ ಶಾಂತಿ ಹಾಳಾಗಬಾರ್ದು ಅನ್ನೋ ಉದ್ದೇಶದಿಂದ ವಿಧಾನಸಭೆಯಲ್ಲಿ, ಯಾವ ವಿಧಾನಸಭೆ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಏನೇ ಸಮಸ್ಯೆ ಆದ್ರೂ ಕೂಡ ಅಲ್ಲಿ ಸಮಸ್ಯೆಗೆ ಪರಿಹಾರ ಕಂಡು ಹಿಡ್ಕೊಳ್ಳುವಂತ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವಂತ ವಿಧಾನಸಭೆಯಲ್ಲಿ ಮತ್ತೆ ಈ ರೀತಿ ಘಟನೆ ಆಗಬಾರ್ದು, ಆ ಶಿವಲಿಂಗಕ್ಕೆ ರಕ್ಷಣೆ ಕೊಡ್ರಿ ಅಂತಂದು ಕೇಳಿದಾಗ ಅಲ್ಲಿ ಆಳಂದದ ಏನ್ ಕಿಡಿಗೇಡಿಗಳು ಅಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿದ್ರು, ಅವ್ರು ಮತ್ತೆ ಪುನಃ ಏನ್ ಮಾಡ್ತಾರ, ನಮ್ಮ ತಂದೆಯವರ ಹೆಸರು ತಗೊಂಡು ನಮ್ಮ ಕುಟುಂಬದ ಹೆಣ್ಮಕ್ಳಿಗೆ ಅಶ್ಲೀಲವಾಗಿ ಬೈದು ಒಂದು ವಿಡಿಯೋ ಹರಿಬಿಡ್ತಾರ. ನೀನು ಏನು ಮಾಡ್ಕೊಳಕ್ ಸಾಧ್ಯ ಅದ, ನಾವು ಇದು ಮಾಡಿವಿ ಈ ರೀತಿ ಲಿಂಗಕ್ಕೆ ಅಪಮಾನ, ನೀನ್ ಏನ್ ಮಾಡ್ತಿ ಮಾಡು ಅಂತಂದು ಅಶ್ಲೀಲ ಪದಗಳಲ್ಲಿ ಬೈತಾರ. ಬೈದಾಗ ಮತ್ತೆ ನಮ್ಮ ಆಳಂದನ ಹಿಂದೂ ಸಮಾಜದವರು ಮತ್ತೆ ಎಲ್ಲ ಮಠಾಧೀಶರು ಸೇರಿ
ಒಂದು ಲಿಂಗಕ್ಕೆ ರಕ್ಷಣೆ ಕೇಳಿದ್ರ ಈ ರೀತಿ ಇವರು ಗುಂಡ ವರ್ತನೆ ಮಾಡ್ಲಿಕತ್ತಾರ ಮುಸಲ್ಮಾನರು, ಅದಕ್ಕ ಇದು ನಾವು ನ್ಯಾಯ ಕೇಳಬೇಕು ಅಂತಂದು ಮತ್ತೆ ಒಂದು ಹೋರಾಟ ಹಮ್ಮಿಕೊಂಡಾಗ ಆಳಂದಕ್ಕೆ ನಮ್ಮ ಏನು ಆಂದೋಲನ ಶ್ರೀಗಳರ ಅವರು ಕೂಡ ಬರ್ತಾರ ಆ ಹೋರಾಟಕ್ಕೆ. ಬಂದು ಅಲ್ಲಿ ಅವರು ಆ ಘಟನೆಯನ್ನು ಖಂಡಿಸಿ ಒಂದೆರಡು ಶಬ್ದಗಳು ಹೇಳ್ತಾರ. ಏನು ಇವರು ಜಿಹಾದ್ ಮಾಡ್ಲಿಕತ್ತಾರ, ಇವರು ಟಿಪ್ಪು ಸುಲ್ತಾನ ಯಾವ ರೀತಿ ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿದ್ರು ಆ ರೀತಿ ಇಲ್ಲಿ ಆಳಂದ್ ಮುಸ್ಲಿಮರು ಮಾಡ್ಲಿಕತ್ತಾರ ಅಂತ. ಅಷ್ಟಕ್ಕೆ ಅಲ್ಲಿ ಮುಸಲ್ಮಾನರು ಏನ್ ಮಾಡ್ತಾರ, ಆಂದೋಲನ ಅಪ್ಪವ್ರ ಮ್ಯಾಗ ಒಂದು ಕೇಸ್ ಹಾಕ್ತಾರ, ದ್ವೇಷ ಭಾಷಣ ಮಾಡ್ಯಾರ ಅಂತಂದು. ಮತ್ತೆ ಆ ಕೇಸ್ ಆದ ಬಳಕ ಮುಂದೆ ನಾವು ಆ ಶಿವಲಿಂಗವನ್ನು ಶುದ್ಧೀಕರಣ ಮಾಡಬೇಕು ಅಂತಂದು ಆಂದೋಲನ ಅಪ್ಪವರು ಕರೆ ಕೊಡ್ತಾರ. ಶಿವರಾತ್ರಿ ದಿವಸ ನಾವು DC ಅವರಿಗೆ ಮನವಿ ಕೊಡ್ತೀವಿ, ನಾವು ಎಲ್ಲರೂ ಹೋಗಿ ಪೂಜೆ ಮಾಡ್ತೀವಿ ಅಂತಂದಾಗ DC ಅವರು ಎರಡೂ ಸಮಾಜದವರಿಗೆ, ಹಿಂದೂ ಮತ್ತು ಮುಸಲ್ಮಾನ್ ಸಮಾಜದವರಿಗೆ ಇಲ್ಲಿ ಕರೆಸಿ ಶಾಂತಿ ಸಭೆ ಮಾಡಿ ಇದ್ರದ್ದು ಬಗ್ಗೆ ಪೂಜಾದ ಬಗ್ಗೆ ಏನು ಅಂತಂದು ಹೇಳ್ತೀರಿ ಅಂತಂದ್ರ ಅವರು ಮುಸಲ್ಮಾನರು ವಿರೋಧ ಮಾಡ್ತಾರ. ಆದ್ರ DC ಅವರು ಇದು 100 ವರ್ಷದಿಂದ ದಿನನಿತ್ಯ ಪೂಜೆ ನಡೆದಂತ ಸ್ಥಳ, ಅದಕ್ಕೆ ನಾವು ನಿರ್ಬಂಧ ಮಾಡಕ್ ಬರಲ್ಲ, ನಾವು ಪೂಜಾಕ್ ಅವಕಾಶ ಮಾಡಿಕೊಡ್ತೀವಿ ಅಂತಂದು ಹೇಳಿ ಅವರಿಗೆ ಕೂಡ ಹೇಳಿದಾಗ ಮುಸಲ್ಮಾನರು ಅದಕ್ಕೆ ಒಪ್ಕೋತಾರ. ಇಲ್ಲಿ ಸಭೆಯಲ್ಲಿ ಒಪ್ಕೊಂಡು ನಾಟಕವಾಡಿ ಅಲ್ಲಿ ಹಿಂದೆ ಏನು ಸಂಚು ಹಾಕ್ತಾರ ಅಂತಂದ್ರ ಅವರು ಪೂರ್ತಿ ಒಂದು 15 ದಿವಸ ಪ್ಲಾನ್ ಮಾಡಿ ಕಟ್ಗಿ ತಲ್ವಾರ್ಗಳು ತಯಾರು ಮಾಡ್ಕೊಂಡು ಅವ್ರ ಮನೆ ಮೇಲೆ ಕಲ್ಲುಗಳು ಇಟ್ಕೊಂಡು ಖಾರದ ಪುಡಿ ಹಾಕಿರುವಂತ ನೀರು ಇಟ್ಕೊಂಡು ಮತ್ತು ಒಂದು ಪ್ಲಾನ್ ಯಾವ ರೀತಿ ಮಾಡ್ತಾರ ಅಂದ್ರ 3 ಸೈರನ್ ಹೊಡಿಬೇಕು. ಒಂದು ಸೈರನ್ ಹೊಡೆದ್ರ ಎಲ್ಲರೂ ರೆಡಿ ಆಗಿರ್ಬೇಕು ಮುಸ್ಲಿಮ್ರು. 2ನೇ ಸೈರನ್ ಹೊಡೆದ್ರ ನಿಮ್ಮ ಶಸ್ತ್ರಾಸ್ತ್ರಗಳನ್ನ ತಗೊಂಡು ನೀವು ಇಂಥ ಸ್ಥಳಕ್ಕೆ ಬರ್ಬೇಕು ದರ್ಗಾ ಬೇಸಿಗೆ. 3ನೇ ಸೈರನ್ ಹೊಡೆದ್ರ ಅಟ್ಯಾಕ್ ಮಾಡ್ಬೇಕು ಅಂತಂದು ಇದು ಹೇಳಿದ್ದು ಸಭೆಯಲ್ಲಿ ಒಂದು ವಿಡಿಯೋನೇ ಅದ. ಈ ರೀತಿ ಎಲ್ಲಾ ಸಾಕ್ಷ್ಯಗಳು ತಗೊಂಡು ಪೊಲೀಸರು ಇದ್ರ ಆಮೇಲೆ ಏನು ನಮ್ಮ ಮೇಲೆ ಹಲ್ಲೆ ಮಾಡಿದ್ರು. ಕೇಂದ್ರ ಮಂತ್ರಿ ಭಗವಂತ ಖೂಬಾ, ನಮ್ಮ ತಂದೆಯವರು ಸುಭಾಷ್ ಗುತ್ತರ್ ಅವರು ಮತ್ತೆ ಜಿಲ್ಲೆ ಎಲ್ಲ ಶಾಸಕರು ಇದ್ರು ಆ ಸಂದರ್ಭದಲ್ಲಿ 4 ಗಂಟೆ ನಮಗ ತಡೆದು ನಮ್ಮ ಮೇಲೆ ಹಲ್ಲೆ ಮಾಡಿ ನನ್ನ ಕಾರ್ ಹೊಡೆದು, BR ಪಾಟೀಲ್ ಕಾರ್ ಹೊಡೆದು, DCSP ಕಾರ್ಗಳು ಹೊಡೆದು ಪೊಲೀಸರ ಮೇಲೆ ಹಲ್ಲೆ ಮಾಡಿ ನಾವು ಆದ್ರೂ ಕೂಡ ಅಷ್ಟು ರಕ್ಷಣೆ ಒಳಗಡೆ ಹೋಗಿ ಪೂಜೆ ಮಾಡಿ ಬಂದ್ವಿ. ಬಂದ ಬಳಕ ಪೊಲೀಸರು ಏನ್ ಹಲ್ಲೆ ಮಾಡಿದ್ರು ಆ ಗುಂಡಾಗಳ ಮ್ಯಾಗ ಕೇಸ್ ಹಾಕಿ ಸುಮಾರು 180 ಮಂದಿಗೆ ಅರೆಸ್ಟ್ ಮಾಡ್ತಾರ. ಅಂದ್ರ ಅರೆಸ್ಟ್ ಮಾಡಿದ ಬಳಕ ಮುಂದೆ ತನಿಖೆ ಮಾಡಿ ಏನೇನು ಸಾಕ್ಷಿಗಳವ, ಅವ್ರ ತಲ್ವಾರ್ ಎಲ್ಲಿ ತಯಾರು ಮಾಡಿದ್ರು, ಅವ್ರ ಕಟ್ಗಿಗಳು ಎಲ್ಲಿಂದ ತಂದ್ರು, ಅವ್ರ ಕಲ್ಲುಗಳು ಯಾವ ನಾಲಾದಿಂದ ಎತ್ಕೊಂಡು ಬಂದ್ರು, ಇಂತ ಎಲ್ಲಾ ವಿಷಯಗಳು ಸಾಕ್ಷಿ ಸಮೇತ ವಿಡಿಯೋಗಳು ಸಮೇತ ಹಿಡ್ಕೊಂಡು ಒಂದು ಚಾರ್ಜ್ ಶೀಟ್ ಮಾಡಿದ್ರ ಇವತ್ತು ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ಲಿಕ್ಕತ್ತದ, ಇವು ಅಲ್ಲಿ ಒಂದು ರಿಪೋರ್ಟ್ ಕೇಳ್ತಾರ. ಯಾರು ದರ್ಗಾ ಸಮಿತಿದವರು ಒಂದು ಮನವಿ ಮಾಡ್ತಾರ UT ಖಾದರ್ ಅವ್ರಿಗೆ, ಇವ್ ಕೇಸ್ ತೆಗೀರಿ, ಇವ್ರೆಲ್ಲ ಮುಗ್ಧರ ಅಂತಂದು. ಅದನ್ನೇ ಹಿಡ್ಕೊಂಡು UT ಖಾದರ್ ರೆಕಮೆಂಡ್ ಮಾಡ್ತಾರ. ಆದ್ರೆ UT ಖಾದರ್ ಅವರಿಗೆ BR ಪಾಟೀಲ್ ಏನದ ಇವ್ರು ಹಿಂದ್ ನಿಂತು ಇವರಿಗೆ ರೆಕಮೆಂಡ್ ಮಾಡ್ತಾರ, ಇದು ನೀವು ಪ್ರಕರಣ ನೀವು ಲೆಟರ್ ಮ್ಯಾಗ್ ಕೊಡ್ರಿ, ನನ್ ಲೆಟರ್ ಮ್ಯಾಗ್ ಕೊಟ್ರ ಹಿಂದೂಗಳ ಒಂದು ನನಗ ಮತ್ತ ಕೋಪಕ್ಕ ನಾ ಗುರಿ ಆಗ್ಬೇಕಾಗ್ತದ, ನೀವು ಮಾಡ್ರಿ ಅಂತಂದು UT ಖಾದರ್ ಮುಂದ್ ಮಾಡಿ ಇದು ಲೆಟರ್ ಬರ್ಸಿ ಇವತ್ತು ಒಂದು ರಿಪೋರ್ಟ್ ಪೊಲೀಸ್ ಇಲಾಖೆಯಿಂದ ಏನ್ ಹೋಗ್ತದ ಅಂತಂದ್ರೆ ಇದಕ್ಕೆ ಸಾಕ್ಷ್ಯಗಳು ಅವ, ಇದು ಕೋಮು ಗಲಭೆ ಅಚಾನಕ್ ಆಗಿದ್ದಲ್ಲ, ಇದು ಕ್ರೈಮ್, ಪ್ಲಾನ್ಡ್ ಕ್ರೈಮ್ ಅದ ಅಂತಂದು. ಆದ್ರೂ ಇವತ್ತು ಏನು ಸಿದ್ದರಾಮಯ್ಯ ಅವ್ರ ಸರ್ಕಾರ ಈ ಕೇಸ್ ವಾಪಸ್ ತಗೋತಾರ. ಈ ವಾಪಸ್ ತಗೊಂಡು ಏನ್ ಸಂದೇಶ ಕೊಡ್ಲಿಕತ್ತಾರ ಅಂತಂದ್ರ ಮುಸಲ್ಮಾನರಿಗೆ ಮುಕ್ತವಾಗಿ ನೀವು ಗಲಭೆ ಮಾಡ್ರಿ, ನೀವು ಜಿಹಾದ್ ಮಾಡ್ರಿ, ನೀವು ಯಾರ ಮ್ಯಾಗ ಹಲ್ಲೆ ಮಾಡ್ರಿ, ನಾವು ನಿಮ್ ರಕ್ಷಣೆಗೆ ಇದ್ದೀವಿ ಅಂತಂದು ಇದು ನಾವು ಒಪ್ಕೊಳಕ್ ತಯಾರಿಲ್ಲ. ಅದಕ್ಕ ನಾವು ಬರ್ತಕ್ಕಂಥ ದಿನದಲ್ಲಿ ಇದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವತ್ತು ಆಂದೋಲನ ಶ್ರೀಗಳು ಮಾಡಿದಂತ ಹೋರಾಟ ಇದೇ ರೀತಿ ಮತ್ತೆ ಮುಂದೆ ಹೊರಿಸ್ತೀವಿ. ಮತ್ತು ನ್ಯಾಯಾಲಯದಲ್ಲಿ ನಮ್ಮ ಡ್ರೈವರ್ ಏನ್ ಕಾರಲ್ಲಿ ನಾವು ಹೋಗುವಂತ ಸಂದರ್ಭದಲ್ಲಿ ನಮ್ಮ ಕಾರ್ ಮೇಲೆ ಕಲ್ಲು ಹೊಡೆದಿದ್ರು, ಆ ಪ್ರೈವೇಟ್ ಕಂಪ್ಲೇಂಟ್ ಒಬ್ರು ನಿಮ್ಮಂಗ ಪತ್ರಕರ್ತರು ಅವತ್ತು ಬಂದಾಗ ಜಂಗ್ಲಿ ಅಂತಂದು ಅವ್ರ ಕ್ಯಾಮ್ರಾ ಕಸ್ಕೊಂಡು ಅವ್ರಿಗೂ ಹಲ್ಲೆ ಮಾಡ್ಯಾರ. ಇವು 2 ಪ್ರೈವೇಟ್ ಕಂಪ್ಲೇಂಟ್ ಅವ. ಪ್ರೈವೇಟ್ ಕಂಪ್ಲೇಂಟ್ ತಕ್ಕೊಳ್ಳಕ ಸರ್ಕಾರಕ್ಕೆ ಅಧಿಕಾರ ಇಲ್ಲ, ಇದು ಸಂವಿಧಾನ ಬಾಹಿರವಾದಂತ ಕೆಲಸ. ಅದಕ್ಕೆ ಇವನು ಚಾಲೆಂಜ್ ಮಾಡ್ತೀವಿ ಮತ್ತು ಉಳಿದ ಎಲ್ಲ ಕೇಸ್ಗಳನ್ನು ಕೂಡ ಇವತ್ತು ನಾವು ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಿ ಇದನ್ನ ನಾವು ನ್ಯಾಯ ಸಿಗುವಂತ, ನಮ್ಮ ಹಿಂದೂಗಳಿಗೆ ಆದಂತ ಅನ್ಯಾಯ ಮತ್ತು ನಮ್ಮ ಮೇಲೆ ಆದಂತ ಹಲ್ಲೆಯನ್ನು ನ್ಯಾಯ ಸಿಗುವಂತ ಕೆಲಸ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ಇದೇ ರೀತಿ ಎಲ್ಲ ನಮ್ಮ ಹಿಂದೂಗಳು ಏನಾಗ್ಯದ ಅಂತಂದ್ರ ನಮ್ಮ ದೇಶದಲ್ಲಿ ನಮಗೆ ಜಾತಿ ಹೆಸರ ಮೇಲೆ ಹೊಡೆಯುವಂತ ಕೆಲಸ ಮಾಡ್ಲಿಕತ್ತಾರ. ಅದರಲ್ಲಿ ನಮ್ಮ ಆಳಂದ BR ಪಾಟೀಲ್ ಅಂತಂದ್ರ ಇವು ಕೊಂಡಿ ಮಿಂಚಣ್ಣ ಇದ್ದಂಗ. ನಾವು ಆಳಂದದಲ್ಲಿ ರಾಘವ್ ಚೈತನ್ಯ ಶಿವಲಿಂಗ ಹೋರಾಟ ಮಾಡಿದ್ರ ಇವರು ಗುಂಜಟ್ಟಿದಾಗ ಹೋಗಿ ಮಹಾರಾಷ್ಟ್ರದಲ್ಲಿ ಅಲ್ಲಿ ಶಿವಲಿಂಗ ಅದ ರಾಘವ್ ಚೈತನ್ಯ, ಇದು ರಾಘವ್ ಚೈತನ್ಯ ಶಿವಲಿಂಗ ಅಲ್ಲ ಅಂತಂದು ಇವತ್ತು ಧರ್ಮದ ದ್ರೋಹ ಕೆಲಸ ಇವತ್ತು BR ಪಾಟೀಲ್ ಮಾಡ್ಲಿಕತ್ತಾರ. ಅದಕ್ಕೆ ನಾವೆಲ್ಲರೂ ಎಚ್ಚರಿಕೆಯಿಂದ ನಾವು ಒಗ್ಗಟ್ಟಿನಿಂದ ಇವತ್ತು ಇಂಥ ಹೋರಾಟಗಳು ಮಾಡ್ಬೇಕು ಅಂತಂದು ಈ ಸಂದರ್ಭದಲ್ಲಿ ಎಲ್ಲರಿಗೂ ಮನವಿ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.